ಓಂ ಕ್ರಿಯಾ ಬಾಬಾಜಿ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ಹೆಸರು ಆರ್ ಎ ಶಂಕರ್ ಅಂತ. ನನ್ನ ಒಂದು ಸಾಧನೆ ನನ್ನ ಗುರುವಿನ ಆಶೀರ್ವಾದ ಅನುಗ್ರಹದಲ್ಲಿ ನನಗೆ ಆತ್ಮಶಕ್ತಿ ಸಿದ್ಧಿ ಸಾಧನೆ ಆಗಿದೆ. ನನ್ನಲ್ಲಿ ಆತ್ಮಜ್ಞಾನ ಸಾಧನೆ ಆಗಿದೆ. ನನ್ನ ಗುರುಗಳು ಬಂದು ಮಹಾ ಅವತಾರ್ ಬಾಬಾಜಿ ಅವರ ಆಶೀರ್ವಾದ ಅನುಗ್ರಹ ಕೃಪೆಯಿಂದ ಇವತ್ತು ನಾನೊಬ್ಬ ಸಾಧಕ, ಒಬ್ಬ ಸಿದ್ಧಿಪುರುಷ ಆಗಿದ್ದೀನಿ. ಈಗ ನನ್ನ ಗುರುಗಳ ಆಶೀರ್ವಾದದಲ್ಲಿ ನನಗೆ ಆತ್ಮಜ್ಞಾನ ಶಕ್ತಿ ಸಿದ್ಧಿ ಸಾಧನೆ ನನ್ನದು. ನನಗೆ ಥರ್ಡ್ ಐ 6 ಸೆನ್ಸ್ ವರ್ಕ್ ಆಗುತ್ತೆ. ಈ ಒಂದು ನನ್ನ ಸಾಧನೆ ನನ್ನ ಗುರುವಿನ ಆಶೀರ್ವಾದ ಕೃಪೆಯಿಂದ ನನಗೆ ಸಿಕ್ಕಿದೆ. ಇವತ್ತು ನನಗೆ ತುಂಬ ಬಹಳ ಸಂತೋಷ, ಆನಂದನೂ ಆಗಿದೆ. ಯಾಕಂದರೆ ಗುರು ಅನುಗ್ರಹ ಆಶೀರ್ವಾದದಿಂದ ಇವತ್ತು ಗುರುವಿನ ಮಾರ್ಗದಲ್ಲಿ ಇವತ್ತು ಈ ಸಾಧನೆ ನಾನು ಮಾಡಿದ್ದೀನಿ. ಪ್ರತಿಯೊಂದು ನೀವು ಯಾವುದೇ ಪ್ರಶ್ನೆ ಕೇಳಿದ್ರೂ ನನ್ನಲ್ಲಿ ಒಂದು ಉತ್ತರ ಸಿಗುತ್ತೆ. ಈ ಆತ್ಮಜ್ಞಾನ ಒಂದು ಸಿದ್ಧಿಯಿಂದ ನಿಮ್ಮೆಲ್ಲ ಪ್ರಶ್ನೆಗಳು ಉತ್ತರ ನಾನು ನೀಡ್ತೇನೆ. ಉದಾಹರಣೆಗೆ ನನಗೆ ಈ ಶಕ್ತಿಯಿಂದ ಏನೆಲ್ಲ ನೋಡ್ಬೋದು ಅಂದರೆ, ಭೂಮಿಯಲ್ಲಿರೋಂಥ ಕೆಲವೊಂದು ವಸ್ತುಗಳಾಗಿರ್ಬೋದು, ಎಲ್ಲೋ ಒಬ್ಬ ವ್ಯಕ್ತಿ ಇರ್ತಾರೆ, ಅವರ ಹೆಸರು, ಅವರೆಲ್ಲ ಡೇಟ್ ಆಫ್ ಬರ್ತು, ವಾಯ್ಸ್ ಆಗಿರ್ಬೋದು, ಅವ್ರದ್ದು ಯಾವುದೇ ಒಂದು ಭಾವಚಿತ್ರ ಇದ್ರೂ ನಾನು ಕಣ್ಮುಚ್ಚಿ ನೋಡಿ ಅವರೊಂದು ಎಲ್ಲ ಸಮಸ್ಯೆಗಳನ್ನು ಹೇಳಬಲ್ಲೆ. ಮತ್ತು ಕೆಲವೊಂದು ಸಮಸ್ಯೆಗಳನ್ನ ನಾನು ಪರಿಹಾರ ಮಾಡ್ಬೋದು. ಈ ಉದಾಹರಣೆಗೆ ಈ ಮಾಟ ಮಂತ್ರ, ವಾಮಾಚಾರ ಪ್ರಯೋಗಗಳಾಗಿರ್ಬೋದು, ಬಾನಮತಿ, ಈ ಆತ್ಮಗಳ ಸಮಸ್ಯೆಗಳಿದ್ದರೆ ಅದನ್ನು ಹೀಲಿಂಗ್ ಮಾಡಿ ತೆಗಿತೀನಿ. ಮತ್ತು ಕೆಲವೊಂದು ದುಷ್ಟಶಕ್ತಿಗಳದು ಯಾವುದೇ ಪ್ರಭಾವ ಇದ್ದರೂ, ಏನೇ ಒಂದು ನೆಗೆಟಿವ್ಸ್ ಇದ್ದರೂ ಕ್ಲಿಯರ್ ಮಾಡ್ತೀನಿ. ಹಾಗೆ ಈ ಒಂದು ಕೆಲವೊಂದು ಮನೆಗೆ ಪ್ರಾಬ್ಲಮ್ಸ್ ಮಾಡಿರ್ತಾರೆ, ಸಮಸ್ಯೆಗಳು ಮಾಡಿರ್ತಾರೆ, ಅಂಥದ್ದು ತೆಗಿಬೋದು. ಕೆಲವೊಂದು ದೇವಸ್ಥಾನಗಳದ್ದು ದೇವ್ರನ್ನ ಕಟ್ಟಿಬಿಡ್ತಾರೆ, ಆ ಒಂದು ಕಟ್ಟುಗಳನ್ನ ನಾನು ಬಿಡುಗಡೆ ಮಾಡ್ತೇನೆ. ಯಾಕಂದರೆ ಇದು ಬಂದು ನನ್ನ ಗುರುಗಳು ಕೊಟ್ಟಿದ್ದಂಥ ಆತ್ಮಜ್ಞಾನ. ನನಗೆ ಈ ಜ್ಞಾನದಿಂದ ಕೆಲವೊಂದು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಮಾಡುವುದು. ನಾನು ಪ್ರತಿ ಸಲ ಎಲ್ಲರಿಗೂ ಹೇಳೋದು, ಮೂಲ ಸಮಸ್ಯೆನ ತಿಳ್ಕೊಳ್ಳಿ, ಖಂಡಿತ ಮೂಲ ಪರಿಹಾರ ಸಿಗುತ್ತೆ ಅಂತ ಹೇಳ್ತಿರ್ತೀನಿ. ಹಾಗಾಗಿ ಈ ಸಮಸ್ಯೆಗಳು ಏನೇ ಒಂದು ಯಾವುದೇ ಸಮಸ್ಯೆ ಇದ್ದರೂ ಖಂಡಿತ ನಿಮ್ಮ ಸಮಸ್ಯೆಗಳನ್ನೆಲ್ಲನೂ ಪರಿಹಾರ ಮಾಡಿ. ನೀವು ಎಲ್ಲೇ ಕೂತು ನನಗೊಂದು ಫೋನ್ ಮಾಡಿ, ನಿಮ್ಮ ವಾಯ್ಸಲ್ಲಿ, ನಿಮ್ಮ ಧ್ವನಿಯಲ್ಲಿ ನಾನು ಹೇಳಬಲ್ಲ ನಿಮ್ಮ ಸಮಸ್ಯೆಗಳನ್ನ. ಎಷ್ಟೇ ದೂರ ಇದ್ದರೂ ಖಂಡಿತ ನಿಮ್ಮ ಸಮಸ್ಯೆಗಳನ್ನ ಹೇಳ್ತೀನಿ. ಹಾಗೆ ಉದಾಹರಣೆಗೆ ನೀವು ನನ್ನ ಭೇಟಿ ಮಾಡಬೇಕು, ನೋಡಬೇಕು ಮತ್ತು ತಿಳ್ಕೊಬೇಕು ಅಂದರೆ, ನೀವು ಬರುವಾಗ ನಿಮ್ಮ ಮನೆ ಸ್ಥಳದ್ದಾಗಿರ್ಬೋದು, ಜಾಗದ್ದಾಗಿರ್ಬೋದು, ಸ್ವಲ್ಪ ಮಣ್ಣು ಮತ್ತು ಮನೆಯಲ್ಲಿರೋಂಥ ಕಸನ ತೊಗೊಂಬಂದರೆ ಆ ಕಸದ ಮಣ್ಣನ್ನು ಮುಟ್ಟಿ ನಾನು ಹೇಳ್ತೀನಿ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳನ್ನೂ ಕೇಳಲ್ಲ ನಾನು. ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ದರೂ ಖಂಡಿತ ಖುದ್ದಾಗಿ ಈ ಒಂದು ಕೆಲವೊಂದು ಮಣ್ಣು, ಸ್ಥಳದ್ದು, ಜಾಗದ್ದು, ಮನೆಯಲ್ಲ ಕಸನ ಮುಟ್ಟಿ ನಾನು ಖಂಡಿತ ಹೇಳಬಲ್ಲೆ. ಹಾಗಾಗಿ ನೀವು ನಾನು ಭೇಟಿ ಮಾಡಬೇಕಂದ್ರೆ ಖಂಡಿತ ಬರ್ಬೋದು, ಬನ್ನಿ. ನಿಮ್ದು ಯಾವುದೇ ಸಮಸ್ಯೆಗಳಿದ್ದರೂ ಖಂಡಿತ ಪರಿಹಾರ ಮಾಡಿಕೊಡ್ತೀನಿ. ವ್ಯವಹಾರ ಮಾಡ್ತಿರ್ತೀರ, ಅಂಗಡಿ ಏನೋ ಒಂದು ಬಿಸ್ನೆಸ್ ಮಾಡ್ತಿರ್ತೀರ, ಮತ್ತು ಮನೆಯದು ಈ ದೃಷ್ಟಿಗಳನ್ನ, ಈ ಒಂದು ಜನ ದೃಷ್ಟಿ ಆಗಿರ್ಬೋದು, ಯಾವುದೋ ಒಂದು ಪ್ರಯೋಗದ ದೃಷ್ಟಿ, ಕೆಟ್ಟ ದೃಷ್ಟಿ, ದುಷ್ಟದೃಷ್ಟಿ, ಏನೇ ಒಂದು ನೆಗೆಟಿವ್ ಇದ್ದಾಗ ನೀವು ಅಂಗಡಿ ವ್ಯವಹಾರ ಮಾಡೋಂಥ ಸ್ಥಳದ್ದು ಹೇಗೆ ದೃಷ್ಟಿ ತೆಗಿಬೇಕು ಅಂದರೆ, ಒಂದು ನಿಂಬೆಹಣ್ಣು ತೊಗೊಳ್ಳಿ, ತೊಳೆದ್ಬಿಟ್ಟು ನಿಂಬೆಹಣ್ಣು ತೊಗೊಂಡು ನೋಡಿ 3 ಬಾರಿ ಈ ರೀತಿ ಮಾಡಬೇಕು ನಿಮ್ಮ ಅಂಗಡಿಗೆ. 3 ಬಾರಿ ಮತ್ತು ಈ ರೀತಿ 3 ಬಾರಿ ಇಳಿ 3 ಬಾರಿ ಹೀಗೆ ತೆಗೆದು ಆ ನಿಂಬೆಹಣ್ಣು ತೊಗೊಂಡೋಗಿ ಯಾರು ಓಡಾಡ್ದಂಥ ಜಾಗ, ಸ್ಥಳದಲ್ಲಿ ಸೈಡಲ್ಲಿ ತುಳಿದು ಬರಬೇಕು. ನೀವು ಯಾರು ಅಂಗಡಿಯಲ್ಲಿ ಇರ್ತೀರಲ್ಲ ಅವರು ಇದನ್ನು ಮಾಡುವಂಥ ಒಂದು ದಿನ ಯಾವುದಂದರೆ ಮಂಗಳವಾರ, ಇಲ್ಲ ಶುಕ್ರವಾರ, ಭಾನುವಾರ. ಇದಕ್ಕೊಂದು ಸಮಯ ಇದೆ, ಸಂಜೆ ಹೊತ್ತು ಮಾಡಬೇಕು. ಸಂಜೆ 6 ಗಂಟೆ ಸಮಯದಲ್ಲಿ ಮಾಡ್ಬೋದು. ಮತ್ತು ಈ ವ್ಯವಹಾರ ಮಾಡುವಂಥ ಸ್ಥಳ ಜಾಗದಿಂದ ಈ ದೃಷ್ಟಿನ ತೊಗೊಂಡೋಗಿ ಹೊರಗಡೆ ತುಳಿಬೇಕು. ನಿಮ್ಮ ಎಡಗಾಲಲ್ಲಿ ತುಳಿದು ಮತ್ತು ನೀವು ಕೈಕಾಲು ತೊಳ್ಕೊಂಡು ಮನೆ ಒಳಗಡೆ ಹೋಗಬೇಕು. ಹಾಗೆ ಹೋಗಬಾರ್ದು, ಮತ್ತು ನಿಮ್ಮ ಅಂಗಡಿ ಒಳಗಡೆನೂ ಹೋಗಬಾರ್ದು. ಇದನ್ನು ಮಾಡ್ಬೋದು. ನಿಮ್ಮ ಒಂದು ಅಂಗಡಿಯಲ್ಲಿ ಯಾವುದೇ ದೃಷ್ಟಿ ಆಗಿರ್ಬೋದು ಪ್ರತಿಯೊಬ್ಬರದ್ದು ಕ್ಲಿಯರ್ ಆಗುತ್ತೆ. ನಿಮಗೆ ವ್ಯವಹಾರ ಅಭಿವೃದ್ಧಿಯಾಗಿ ಸಮೃದ್ಧಿಯಾಗಿ ಚೆನ್ನಾಗಿ ಆಗುತ್ತೆ. ಮತ್ತು ಒಂದು ನಿಂಬೆಹಣ್ಣು ಬಂದು ಆ ಒಂದು ಕಟ್ ಮಾಡಬೇಕು. ಒಂದು ನಿಂಬೆಹಣ್ಣು ತೆಗೆದು ಕಟ್ ಮಾಡಿ ಅದಕ್ಕೆ ಕುಂಕುಮ ಹಚ್ಚಿ ನಿಮ್ಮ ಹೊಸ್ಲಲ್ಲಿ ಇಡಬೇಕು. ಒಂದು 3 ದಿವಸ ಇಟ್ಟು ಅದನ್ನು ಹೊರಗಡೆ ತೊಗೊಂಡು ಎಲ್ಲಾದರೂ ಹೊರಗಡೆ ಬಿಸಾಡಬೇಕು. ಇದು ಅಂಗಡಿ ವ್ಯವಹಾರಗಳಿಗೆ. ಮತ್ತು ಮನೆ ವಿಚಾರದಲ್ಲೂ ಹಾಗೆಯೇ ಸೇಮ್ ಪ್ರೋಸೆಸ್ಸು. ಒಂದು ನಿಂಬೆಹಣ್ಣು ತೊಗೊಂಡು 3 ಬಾರಿ ಎಡಗಡೆ, 3 ಬಾರಿ ಬಲಗಡೆ, ಆ ಥರ ಹಿಳಿ ಮಾಡಿ ತೆಗೆದು ಅದನ್ನು ತೊಗೊಂಡೋಗಿ ಹೊರಗಡೆ ತುಳಿಬೋದು. ಆಗ ನಿಮ್ಮ ಮನೆಯಲ್ಲಿ, ನಿಮ್ಮ ಮನೆ ಮೇಲೆ ಯಾವುದೇ ದೃಷ್ಟಿ ಆಗಿರ್ಬೋದು, ಜನ ದೃಷ್ಟಿ, ಕಣ್ಣಿನ ದೃಷ್ಟಿ, ಕೆಟ್ಟ ದೃಷ್ಟಿ, ದುಷ್ಟ ದೃಷ್ಟಿ ಇದ್ದರೂ ಕ್ಲಿಯರ್ ಆಗುತ್ತೆ.
ಇದನ್ನು ಮಾಡ್ಬೋದು ನೀವು. ಹಾಗೆ ಒಂದು ನಿಂಬೆಹಣ್ಣು ಕಟ್ ಮಾಡಿ ಈ ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ಸಮಯದಲ್ಲಿ ಈ ದೃಷ್ಟಿ ಪ್ರೋಸೆಸ್ನ ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಈ ಒಂದು ಪ್ರೋಸೆಸ್ ಮಾಡಿ ಆಮೇಲೆ ಒಂದು ನಿಂಬೆಹಣ್ಣು ತೊಗೊಂಬಂದು ಕಟ್ ಮಾಡಿ ಕುಂಕುಮ ಹಚ್ಚಿ ನಿಮ್ಮ ಗೇಟು ಇಲ್ಲ ಹೊಸ್ಲಲ್ಲಿ ಇಟ್ಟು ಇದು ಮಾಡಿ ಒಂದು 3 ದಿವಸ ಆದಮೇಲೆ ಅದು ತೆಗೆದು ಹೊರಗಡೆ ಬಿಸಾಡಿ. ಈ ಯಾವುದೇ ಒಂದು ದೃಷ್ಟಿ ಇದ್ದರೂ ಏನೇ ಇದ್ದರೂ ಕ್ಲಿಯರ್ ಆಗ್ತಾ ಇರುತ್ತೆ. ಈ ದೃಷ್ಟಿಯೆಲ್ಲ ಕ್ಲಿಯರ್ ಆದಮೇಲೆ ನಿಮ್ಮ ಒಂದು ಶುದ್ಧೀಕರಣದ್ದು ಒಂದು ಹೇಳ್ಕೊಡ್ತೀನಿ. ಆ ಶುದ್ಧೀಕರಣ ಮಾಡ್ಕೋಬೇಕು. ನಿಮ್ಮ ಅಂಗಡಿ ಹತ್ರ ಆಗಿರ್ಬೋದು, ಇಲ್ಲ ಮನೆ ಹತ್ರ ಆಗಿರ್ಬೋದು, ಆ ಶುದ್ಧೀಕರಣ ಪಂಚಗವ್ಯ ಅಂತ ಒಂದು ಹೇಳ್ತೀನಿ. ಶುದ್ಧವಾದ ನೀರು, ಗೋಮೂತ್ರ, ಒಂದು ಸ್ವಲ್ಪ ಸಗಣಿ, ಗೋವಿನ ಸಗಣಿ, ಅರಿಶಿನ ಕುಂಕುಮ, ಒಂಚೂರು ಹಾಲು, ಕರ್ಪೂರ, ಒಂದು ತುಳಸಿ ದಳ, ಇಷ್ಟು ನೀರಲ್ಲಿ ಕಲಸಿ ಆ ನೀರನ್ನು ಮಾವಿನಲ್ಲಿ ಪ್ರೋಕ್ಷಣೆ ಮಾಡಬೇಕು. ಇದು ನಿಮ್ಮ ಮನೆಯಲ್ಲಿ ಎಲ್ಲ ಕಡೆಯೂ ಹಾಕ್ಕೋಬೋದು. ನಿಮ್ಮ ಅಂಗಡಿ ವ್ಯವಹಾರ ಮಾಡೋವಂಥ ಸ್ಥಳದಲ್ಲಿ ಪ್ರೋಕ್ಷಣೆ ಮಾಡಿದ್ರೆ ಶುದ್ಧೀಕರಣ ಆಗುತ್ತೆ. ಅವಾಗ ಯಾವುದೇ ದೃಷ್ಟಿ ದೋಷಗಳು, ಏನೇ ಒಂದು ನೆಗೆಟಿವ್, ಯಾರೋ ತಂದು ಗುರುಗಳೇ ಮನೆ ಹತ್ರ ಹಾಕ್ಬಿಟ್ಟಿದ್ರು, ಹಿಂಗೆಲ್ಲ ಸಮಸ್ಯೆಗಳಾಗಿತ್ತು ನಮಗೆ, ಈ ಥರ ಇದ್ದಾಗ ಈ ಒಂದು ಪಂಚಗವ್ಯ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದ್ರೆ ಶುದ್ಧೀಕರಣ ಆಗುತ್ತೆ. ನಿಮ್ಮ ಭೂ ಶುದ್ಧೀಕರಣ, ಮನೆ ಶುದ್ಧೀಕರಣ ಆಗುತ್ತೆ, ಸ್ಥಳ ಶುದ್ಧೀಕರಣ ಆಗುತ್ತೆ, ನಿಮ್ಮ ಅಂಗಡಿ ವ್ಯವಹಾರ ಮಾಡೋಂಥ ಸ್ಥಳ ಶುದ್ಧೀಕರಣ ಆಗುತ್ತೆ. ಇದನ್ನು ಮಾಡ್ಕೋತಾ ಇರಬೇಕು. ಹಾಗಾಗಿ ಶುದ್ಧೀಕರಣ ಮಾಡಿಕೊಂಡ್ರೆ ಮಾತ್ರನೇ ಕ್ಲಿಯರ್ ಆಗುತ್ತೆ. ಯಾಕೆಂದರೆ 100 ಜನ ವ್ಯವಹಾರ ಮಾಡೋಂಥ ಸ್ಥಳದಲ್ಲಿ ಓಡಾಡ್ತಿರ್ತಾರೆ. ನಮ್ಮ ಮನೆಗೂ ಕೆಲವರು ಬರ್ತಾರೆ, ಹೋಗ್ತಾ ಇರ್ತಾರೆ. ಹಾಗಾಗಿ ಶುದ್ಧೀಕರಣ ಹಾಗಾಗಿ ಮಾಡ್ಕೋಬೇಕು. ಈ ಶುದ್ಧೀಕರಣ ಮಾಡ್ಕೊಳ್ಳಿ, ಕ್ಲಿಯರ್ ಆಗುತ್ತೆ.